ವೀಕ್ಷಕರೇ, ಜನರ ಮುಖದಿಂದ ಹಿಡಿದು ಫಿಟ್ನೆಸ್ವರೆಗೆ ವಯಸ್ಸಿನ ಪ್ರಭಾವ ಕಾಣಿಸಿಕೊಳ್ಳುತ್ತದೆ. ಕೆಲವರು ತಮ್ಮಷ್ಟಕ್ಕೆ ತಾವೇ ವೃದ್ಧರು ಎಂದು ಕರೆಸಿಕೊಳ್ಳುತ್ತಾರೆ. ಆದರೆ ಹುಂಜಾ ಬುಡಕಟ್ಟು ಜನಾಂಗದವರು 120 ವರ್ಷಗಳವರೆಗೆ ಯಂಗಾಗಿ ಕಾಣುವ ಈ ಜನರು ಸದಾ ಖುಷಿ ಮತ್ತು ಆರೋಗ್ಯವಂತರಾಗಿರುತ್ತಾರೆ. ಹಲವು ರೀತಿಯ ಜನರು ಈ ಸಮುದಾಯದ ಜನರ ಜೊತೆಗೆ ತಮ್ಮ ಕಾಲ ಕಳೆದಿದ್ದಾರೆ ಹಾಗೂ ಇವರ ತಿಳುವಳಿಕೆಯನ್ನು ಕೂಡ ಮೆಚ್ಚಿಕೊಂಡಿದ್ದಾರೆ. ಇವರ ದೀರ್ಘಾಯುಷ್ಯದ ಕಾರಣ ಆರೋಗ್ಯಪೂರ್ಣ ಜೀವನ ಶೈಲಿ. ಈ ಜನರು ತಾವೇ ಬೆಳೆದ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾರೆ. ಹುಂಜಾ ಸಮುದಾಯಕ್ಕೆ ಸೇರಿರುವ ಈ ಜನರು ಕುಬಾನಿ ಹಾಗೂ ಬಿಸಿಲಿನಲ್ಲಿ ಒಣಗಿಸಿದ ವಾಲ್ನಟ್ಟನ್ನು ತುಂಬ ಸೇವಿಸುತ್ತಾರೆ. ದವಸ ಧಾನ್ಯಗಳಲ್ಲಿ ಇವರು ಜೋಳ, ಸಜ್ಜೆ ಹಾಗೂ ಕುಟ್ಟು ಧಾನ್ಯ ಸೇವಿಸುತ್ತಾರೆ. ಇವರು ದಿನದಲ್ಲಿ ಕೇವಲ 2 ಬಾರಿಗೆ ಮಾತ್ರ ಊಟ ಮಾಡುತ್ತಾರೆ. ಈ ಜನರು ಗ್ಲೇಸಿಯರ್ನಿಂದ ಬಂದ ನೀರನ್ನು ಕುಡಿಯುತ್ತಾರೆ ಹಾಗೂ ಅದರಿಂದಲೇ ಸ್ನಾನ ಮಾಡುತ್ತಾರೆ ಎಂದು ವಿಜ್ಞಾನಿಯೊಬ್ಬರು ಹೇಳುತ್ತಾರೆ. ಗ್ಲೇಸಿಯರ್ ಎಂದರೆ ಹಿಮದ ನೀರು ಅಥವಾ ಹಿಮ ಪರ್ವತದಿಂದ ಹರಿದು ಬರುವ ನೀರು. ಇದರ ಬಗ್ಗೆ ಹೇಳುವ ವಿಜ್ಞಾನಿ ಡಾಕ್ಟರ್ ರಾಬರ್ಟ್ ಮೈಕ್ಯಾರಿಸನ್ ಅವರು ತಾವು ಹಲವು ವರ್ಷಗಳ ಕಾಲ ಇವರೊಂದಿಗೆ ವಾಸಿಸಿರುವುದಾಗಿ ಹೇಳುತ್ತಾರೆ. ಈ ಸಮುದಾಯದ ಜನರು ಯಾವುದೇ ರೀತಿಯ ಕಾಯಿಲೆಗಳಿಂದ ಬಳಲುವುದಿಲ್ಲ ಎನ್ನುತ್ತಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಗುಡ್ಡಗಾಡು ಪ್ರದೇಶಗಳ ಮಧ್ಯೆ ಇರುವ ಒಂದು ಗ್ರಾಮದಲ್ಲಿ ಹುಂಜಾ ಸಮುದಾಯದ ಈ ಜನರು ವಾಸಿಸುತ್ತಾರೆ. ಇವರ ಸರಾಸರಿ ವಯಸ್ಸು 110ರಿಂದ 120 ವರ್ಷಗಳು. ಕೆಲವರು 150 ವರ್ಷಗಳ ಕಾಲ ಬದುಕಿದ್ದಾರೆ. ಇಲ್ಲಿ ವಾಸಿಸುವ ಜನರು ತಮ್ಮ 70ನೇ ವಯಸ್ಸಿನಲ್ಲಿಯೂ ಕೂಡ 20ರ ಹರೆಯದ ಯುವಕ ಯುವತಿಯರಂತೆ ಕಾಣಿಸುತ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ 90 ವರ್ಷದ ಪುರುಷರು ಕೂಡ ತಂದೆಯಾಗುವ ಸಾಮರ್ಥ್ಯ ಹೊಂದಿರುತ್ತಾರೆ. ಈ ಜನರ ಈ ಸಾಮರ್ಥ್ಯ ವೈದ್ಯರಿಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಈ ಹುಂಜಾ ಸಮುದಾಯದ ಜೀವನ ಶೈಲಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿಯ ವಿಶಿಷ್ಟ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.